-10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಸೊ ಇವಾಗ ಜಸ್ಟ್ ಮಿಸ್ ಜಾರು ಬಿಡ್ತಿದ್ವಿ ಇಬ್ರು. ಮೊನ್ನೆಲ್ಲ ಸೂರ್ಯ ರಜಾ ಹಾಕೊಂಡಿದ್ದ, ಇವತ್ತು ಆನ್ ಡ್ಯೂಟಿಲಿದ್ದಾರೆ. ಜವಾನಿ ಮೂವಿ ಶೂಟ್ ಮಾಡಿದ್ದು ಎಲ್ಲಿ ವೀರ್ ಘಟೋತ್ಕಚ ಅವ್ರದ್ದು ಟೆಂಪಲ್ ಸಹ ಇದೆ, ಆ ಕಡೆ ಹೋಗ್ತಾ ಇದ್ದಾರೆ. ಮೊದಲೇ ಪ್ರಾಣಿ ಬಲಿ ಕೊಡ್ತಿದ್ರು, ಅವೆಲ್ಲ ಕೊಂಬುಗಳೆಲ್ಲ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲವಿಲ್ಲ, ಮತ್ತೆ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿಲ್ಲ. ಹೇಗೆ ಆಗುವ ತನಕ ಮಾತ್ರ ಹಿಡಿಂಬ ಅವ್ರ ಜೊತೆ ಇರ್ತಾನೆ. ಇಲ್ಲಿ ಸಹ ಮೂರ್ತಿ ಇಲ್ಲಲ್ಲ ಯಾವುದು. ಸೊ ಇಲ್ಲಿ ಬೇರೆ ಈ ತರ ಆಯುಧಗಳು ಸಹ ಇಲ್ಲಿದೆ. ಹಲೋ, ಗುಡ್ ಮಾರ್ನಿಂಗ್. ನಾವು ಇವಾಗ ಹೋಗ್ತಾ ಇದ್ದೀವಿ ಹಿಡಿಂಬ ದೇವಿ ಟೆಂಪಲ್ಗೆ. ಸೊ ನಾವಿದ್ದ ರೂಮಿಂದ ಇದು ಬಂದು ಜಸ್ಟ್ 700 ಮೀಟ್ರ್ ಇತ್ತು. ಸೊ ನಾವು ವಾಕ್ ಮಾಡಿಕೊಂಡು ಬೆಳಗ್ಗೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಡಿಗ್ರಿ ಇದೆ ಸೆಲ್ಸಿಯಸ್ ಟೆಂಪ್ರೇಚರ್ ಮಾಡ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ಹಿಡಿಂಬ ದೇವಿ ಟೆಂಪಲ್ಗೆ. ಇದು ಹಿಡಿಂಬ ದೇವಿ ಟೆಂಪಲ್ ಬಂದುಬಿಟ್ಟು ಮಾಲ್ ರೋಡಿಂದ 2 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವಿರೋ -10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಸೊ ಇವಾಗ ಜಸ್ಟ್ ಮಿಸ್ ಜಾರು ಬಿಡ್ತಿದ್ವಿ ಇಬ್ಬರು. ಕೆಳಗಡೆ ಐಸ್ ಇದಾಗ್ಬಿಟ್ಟು ಜಾರು ಬಿಡ್ತಿದ್ವಿ, ಜಸ್ಟ್ ಮಿಸ್. ಸೊ ಇಷ್ಟು ಇಕ್ಕಟ್ಟಾದ ಜಾಗ ಇದೆ ನೋಡಿ. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ. ಹಿಡಿಂಬ ದೇವಿ ಟೆಂಪಲ್. ಸೊ ನಾವು ಬೆಳಗ್ಗೆನೇ ಹೋಗ್ತಾ ಇದೀವಿ, ಇನ್ನು ಜನ ಜಾಸ್ತಿ ಯಾರೂ ಬಂದಿಲ್ಲ. ಸೊ ಇದು ಎಂಟ್ರೆನ್ಸು, ಸ್ಟೆಪ್ಸ್ ಇದೆ, ಸೈಡ್ಗೆ 2 ಸೈಡ್ಗೆ ಗ್ರಿಲ್ ಹಾಕಿದ್ದಾರೆ. ಸೊ ಅರ್ಲಿ ಮನೆಗೆ ಬಂದಿದ್ದೀವಿ ನಾವು. ಇವಾಗ ಶಾಪ್ ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೈಡಿಗೆ ಮೇ ಬಿ ಶಾಪ್ಗಳಿತ್ತೇನೋ, ಇನ್ನೂ ಟೈಮ್ ಆಗಿಲ್ವಲ್ಲ. ಬೆಳಗ್ಗೆ 8 ಗಂಟೆಗೆ ಬಂದ್ಬಿಟ್ಟಿದ್ವಿ ನಾವು, 8:30 ಆಗಿದೆ. ಬ್ರದರ್, ಟೆಂಪಲ್ ಓಪನ್? ಓಕೆ. ಸೂರ್ಯನ ಕಿರಣಗಳು ಕ್ಯಾಮ್ರಾ ಮೇಲೇ ಬೀಳ್ತಿದೆ. ಮೊನ್ನೆಲ್ಲ ಸೂರ್ಯ ರಜಾ ಹಾಕೊಂಡಿದ್ದ, ಇವತ್ತು ಆನ್ ಡ್ಯೂಟಿಲಿದ್ದಾರೆ. ಸೊ ಇದು ಯಾವುದು ಟ್ರೀ? ಪೈನ್ ಟ್ರೀನಾ? ಬುಕ್ಕಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ. ಇವಾಗ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಸ್ಟಾಲ್ಗಳು ಇಡ್ತಾರೆ ಅನಿಸುತ್ತೆ. ಇನ್ನೂ ಬಂದಿಲ್ಲ, ಹೇಳಿದ್ನಲ್ಲ. ಸೊ ಬೆಳಗ್ಗೆ ಬಂದವರು ಬಂದಿದ್ದಾರೆ ಎಲ್ಲ, ತುಂಬ ಜನ. ಇಲ್ಲೆಲ್ಲ ಶಾಲು ಫೇಮಸ್, ಮಣ್ಣಲ್ಲಿ ಫೇಮಸ್ ಶಾಲು ಹಾಕಿದ್ದಾರೆ. ಸೇಲ್ ಮಾಡೋಕ್ಕೆ ಇನ್ನೂ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆಲ್ಲ. ಸೊ ಈ ಕಡೆ ಸಹ ಶಾಲ್ ನೋಡ್ಬೋದು. ಸೊ ದಿಸ್ ಈಸ್ ಹಿಡಿಂಬ ದೇವಿ ಟೆಂಪಲ್. ಸೊ ಮನಾಲಿಯಲ್ಲಿರುವ ಹಿಡಿಂಬ ದೇವಿ ದೇವಾಲಯವು ಮಹಾಭಾರತದ ಭೀಮನ ಪತ್ನಿ ಹಿಡಿಂಬೆಗೆ ಸಮರ್ಪಿತವಾದ ಒಂದು ದೇವಾಲಯ ಅಂತಲೇ ಸಹ ಹೇಳ್ಬೋದು. ಪೌರಾಣಿಕ ಕಥೆ ಏನು ಹೇಳುತ್ತಪ್ಪ ಅಂದರೆ, ಮಹಾಭಾರತದ ಪ್ರಕಾರ ಹಿಡಿಂಬೆ ರಾಕ್ಷಸಿಯಾಗಿ ಜನಿಸಿರ್ತಾರೆ ಫಸ್ಟು. ಸೊ ಆಮೇಲೆ ಭೀಮವರು ವನವಾಸಕ್ಕೆ ಬಂದಾಗ ಭೀಮನನ್ನು ಪ್ರೀತಿಸಿ ಹಿಡಿಂಬ ದೇವಿಯು ಭೀಮನನ್ನು ಮದುವೆಯಾಗ್ತಾರೆ. ಸೊ ಪಾಂಡವರ ವನವಾಸದ ನಂತರ ಆಕೆ ಪಾಂಡವರ ಜೊತೆ ಹೋಗಲಿಲ್ಲ. ಸೊ ಅಲ್ಲೇ ಅಂದರೆ ಈ ದುಂಗ್ರಿಯ ಅರಣ್ಯದಲ್ಲೇ ಉಳ್ಕೊಳ್ತಾರೆ. ಸೊ ಅವರು ಶಾಂತಿಯುತವಾಗಿ ಪರಿಸರದಲ್ಲಿ ಧ್ಯಾನ ಮಾಡಿ
ದೇವತೆಯ ಒಂದು ಸ್ಥಾನವನ್ನು ಪಡೆಯುತ್ತಾರೆ. ಸೊ ಅದರಿಂದ ಇಲ್ಲಿನ ಜನರು ಹಿಡಿಂಬ ದೇವಿಯನ್ನು ದೇವತೆಯ ರೂಪದಲ್ಲಿ ಪೂಜಿಸುತ್ತಾರೆ. ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಸಹ ಇನ್ನಿತರ ರಾಜ್ಯಗಳು ಆ್ಯಂಡ್ ಬೇರೆ ಕಂಟ್ರಿಗಳಿಂದ ಸಹ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ, ದೇವಿಯ ಒಂದು ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿ ಜವಾನಿ ದಿವಾನಿ ಮೂವಿ ಶೂಟ್ ಮಾಡಿದ್ದು ಎಲ್ಲಿ? ಇಲ್ಲೇ ಸೀನ್ ತಗೊಂಡ್ರೆ ಇಲ್ಲಿ ಅವ್ರು ಮನಾಲಿಗೆ ಬಂದಿರ್ತಾರೆ ಫ್ರೆಂಡ್ಸ್. ನೀವು ನೋಡಿದ್ಯಾ ಮೂವಿ? ಯಾರು? ಬನ್ನಿ ಹಾಂ. ನಾವು ಬಂದಿದ್ದೀವಿ ಹಿಡಿಂಬ ದೇವಿ ಟೆಂಪಲ್. ಸುತ್ತಲೂ ಮರಗಳಿಂದ ಮಧ್ಯದಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಹಿಡಿಂಬ ದೇವಿ ಟೆಂಪಲ್. ಹಿಡಿಂಬ ಬಂದ್ಬಿಟ್ಟು ಭೀಮನ ಪತ್ನಿ ಹಾಗೂ ಘಟೋತ್ಕಚನ ತಾಯಿ, ಮಹಾಭಾರತದಲ್ಲಿ ಬರುವ. ಹಾಗೂ ಈ ದೇವಸ್ಥಾನವು 3 ಅಂತಸ್ತಿನ ಅಂದರೆ 3 ಅಂತಸ್ತಿನಲ್ಲೂ ಚೌಕಾಕಾರದ ಮರಗಳಿಂದನೇ ನಿರ್ಮಿತವಾಗಿದೆ. ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ಕಾಣ್ತಾ ಇರೋದು ಅದು ಗೋಪುರ 24 ಮೀಟರ್ ಎತ್ತರ ಇದೆ. ಸೊ ಅದು ಸಹ ಕಟ್ಟಿಗೆಯಿಂದ ಮಾಡಿದ್ದಾರಂತೆ. ಸೊ ಇದು ನಿರ್ಮಿಸಿದ್ದು ಬಂದು ಮಹಾರಾಜ ಬಹದ್ದೂರ್ ಸಿಂಗ್ 1553ರಲ್ಲಿ ನಿರ್ಮಿಸಿರ್ತಾರೆ. ಈ ಕಟ್ಟಡ ಬಂದ್ಬಿಟ್ಟು ಪೈಗೋಡ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ. ಸೊ ಇಡೀ ಭಾರತಾದ್ಯಂತ ನವರಾತ್ರಿ ಟೈಮಲ್ಲಿ ಎಲ್ಲರೂ ದುರ್ಗಾದೇವಿಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಮನಾಲಿಯಲ್ಲಿ ಈ ಹಿಡಿಂಬ ದೇವಿಯನ್ನು ಪೂಜೆ ಮಾಡ್ತಾರೆ. ಸೊ ತುಂಬ ಜನ ಸೇರಿರ್ತಾರಂತೆ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಪ್ರಾಣಿಗಳ ಥರ ಹಾರ್ನ್ಸ್ ಎಲ್ಲ ಮೊದಲೇ ಪ್ರಾಣಿ ಬಲಿ ಕೊಡ್ತಿದ್ವು. ಅವೆಲ್ಲ ಥರ ಕೊಂಬುಗಳೆಲ್ಲ ಅಲ್ಲಿ ಇದ್ದಾವೆ. ಇಲ್ಲಿ ಪ್ರಾಣಿ ಬಲಿ ಕೊಡೋ ಪದ್ಧತಿ ಮೊದಲಿತ್ತು, ಆದರೆ ಗೌರ್ಮೆಂಟಿಂದ 4-5 ವರ್ಷಗಳನ್ನ ಬಂದ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕುರಿ, ಆಡು ಮತ್ತೆ ಚಿಗರೆ ಬೇರೆ ಬೇರೆ ತರಹದ ಚಿಗರೆಯಲ್ಲಿ ಬರುವ ಬೇರೆ ಬೇರೆ ತರಹದ ಪ್ರಾಣಿಗಳನ್ನು ಸಹ ಬಲಿ ಕೊಡ್ತಿದ್ರು. ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲವಿಲ್ಲ. ಮತ್ತೆ ಜನ ಎಲ್ಲ ಕ್ಯೂ ಹಚ್ಚಿದ್ದಾರೆ. ಟೈಮ್ ತುಂಬಾ ಬೇಗನೆ ನಂಬರ್ ಬರುತ್ತೆ. ನಾವು ಈಗಾಗಲೇ ಒಳಗಡೆ ಹೋಗಿ ಬಂದ್ವಿ. ಜನ ಅಷ್ಟು ಜಾಸ್ತಿ ಇಲ್ಲ, ಮೇ ಬಿ ಮಾರ್ನಿಂಗ್ ಅಂತ ಇರ್ಬೋದು. ಮತ್ತೆ ಈ ಪೂರ್ತಿ ಟೆಂಪಲ್ ಏನಿದೆ ಇದು 1553ರಲ್ಲಿ ಕಟ್ಟಿದ ನಂತರ ಬೇರೆ ಏನೋ ಕನ್ಸ್ಟ್ರಕ್ಷನ್ ನಡೆದಿಲ್ಲ. ಪೂರ್ತಿ ನೀವು ನೋಡ್ಬೋದು ಕೆಳಗಡೆಯಿಂದ ಮೇಲಿನವರೆಗೂ ಎಲ್ಲ ಕಟ್ಟಿಗೆನೇ ಇದೆ. ನಾವು ಇಲ್ಲಿರೋ ಪೂಜಾರಿ ಅವ್ರನ್ನ ಸಹ ವಿಚಾರಿಸಿದ್ವಿ. ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿಲ್ಲ. ಹೇಗಿತ್ತು ಮೊದಲು 1553ರಲ್ಲಿ ರಾಜ ಬಹದ್ದೂರ್ ಸಿಂಗ್ ಹೇಗೆ ಕಟ್ಟಿದ್ರು ಅದೇ ಇದೆ. ಮತ್ತೆ ಇದು ನಾರ್ತ್ ಇಂಡಿಯಾಲಿ ಬರುವ ಮೊದಲ ಒಂದು ವಿಶೇಷ ದೇವಾಲಯವಾಗಿದೆ. ಯಾಕಂದ್ರೆ ಇಲ್ಲಿ ದೇವರನ್ನ 3 ತರಹದಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಹಿಂದೂ ಪದ್ಧತಿಯಲ್ಲಿ ನಾವು 3 ರೀತಿಯಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ. ಒಂದು ಪಾದ ಸ್ವರೂಪದಲ್ಲಿ ದೇವಿಯ ಪಾದಗಳಿವೆ, ಅದನ್ನ ಪೂಜೆ ಮಾಡ್ತಾರೆ. ಒಂದು ಸಣ್ಣ ಚಿಕ್ಕದಾದ ಮೂರ್ತಿ ಇದೆ, ಅದನ್ನು ಸಹ ಪೂಜೆ ಮಾಡ್ತಾರೆ. ಮತ್ತು ಮಂದಿರದ ಹಿಂಭಾಗದಲ್ಲಿ ನೋಡಬಹುದು, ಇದಕ್ಕೆ ಹತ್ತಿ ಒಂದು ದೊಡ್ಡವಾದ ಬೆಟ್ಟವಿದೆ. ಅದನ್ನು ಇವರು ಪಿಂಡ ಅಂತ ಹೇಳಿ ಅದನ್ನೇ ಪೂಜೆ ಮಾಡ್ತಾರೆ. ಅದೇ ಮೇನ್ ಬಿಡುವ ವಿಶೇಷ ಈ ದೇವಾಲಯದ ವಿಶೇಷತೆ. ಘಟೋತ್ಕಚ ಟೆಂಪಲ್ಗೆ ಹೋಗ್ತಾ ಇದ್ವಿ. ಇದು ಹೋಗೋ ರೂಟು ಇಲ್ಲೇ ಹಿಡಿಂಬ ದೇವಿ ಟೆಂಪಲ್ ಈ ಕಡೆ ಇದೆ. ಸೊ ಈ ಕಡೆಯಿಂದ ಲೆಫ್ಟ್ ಎತ್ಕೊಂಡ್ಬಿಟ್ರೆ ನಾವು ಸ್ಟ್ರೈಟ್ ಹೋಗ್ತಿದ್ರೆ ಘಟೋತ್ಕಚ ಸಿಗುತ್ತೆ. ಸೊ ನೋಡೋಣ ಹೇಗಿದೆ ಅಂತ. ಎಲ್ಲ ಪೂರ್ಣ ಟೆಂಪಲ್ ಸೀಡರ್ ಟ್ರೀಗಳಿಂದ ಆವೃತವಾಗಿದೆ. ಸೊ ಇಲ್ಲಿ ತುಂಬ ಜನ ಫೋಟೋಗ್ರಾಫರ್ ಇದ್ದಾರೆ. ಮತ್ತು ಮೊಲ ಹಿಡ್ಕೊಂಡು ಫೋಟೋ ತಗೊಳ್ಳೋದೆಲ್ಲ ಟ್ರೆಂಡ್ ಇದೆ ಇಲ್ಲಿ. ಸೊ ಕಿತ್ನಾ ಮೇಡಮ್? 50. ಇಲ್ಲಿ ಮೊಲ ಹಿಡ್ಕೊಂಡು ಫೋಟೋ, ಮೊಲ ಚೂರು ಬಿಡ್ತು ನಮ್ಮ ಸ್ನೇಹ ವರ್ತಿ ಅವ್ರಿಗೆ. ಇಲ್ಲಿ ಕಾಣಿಸ್ತಾ ಇದೆ ಗಂಟೆ ಹಾಕಿದ್ದಾರೆ. ಇಲ್ಲಿ ಎಲ್ಲ ಇದ್ರ ಬಗ್ಗೆ ಬರೆದಿದ್ದಾರೆ, ಘಟೋತ್ಕಚ ಅವ್ರ ಬಗ್ಗೆ. ಇಲ್ಲಿ ಶೂಸ್ ಬಿಚ್ಚಬೇಕಾಗುತ್ತೆ. ಸೊ
ಸೊ ದೇವಸ್ಥಾನಕ್ಕೆ ಕಟ್ಟಿದ್ದಾರೆ ಗಂಟೆ. ಇಲ್ಲಿ ಅಲ್ಲೆಲ್ಲ ಎಷ್ಟು ಕೊಂಬುಗಳು ನೋಡಿ. ಕೊಂಬುಗಳು ಇದ್ದಾವೆ ನೋಡಿ. ಎಲ್ಲ ಬಲಿ ಕೊಟ್ಟಿರುವ ಪ್ರಾಣಿಗಳು, ಕುಡಿ, ಕುರಿ, ಆಡು ಇತ್ಯಾದಿ ಪ್ರಾಣಿಗಳ ಕೊಂಬುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಪೈನ್ ಟ್ರೀ ಅಂತೆ. ತ್ರಿಶೂಲ ಸಹ ಕಾಣಬಹುದು. ಇಲ್ಲಿ ಯಾವುದು, ಇಲ್ಲಿ ಸಹ ಮೂರ್ತಿ ಇಲ್ಲಲ್ಲ, ಯಾವುದು ಮೂರ್ತಿ ಇಲ್ಲ, ಗಿಡಕ್ಕೆ ಪೂಜೆ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಬೇರೆ ಈ ಥರ ಆಯುಧಗಳು ಸಹ ಇಲ್ಲಿದೆ. ಲಿಂಗು ಇದೆ ಅಂತ ಇಲ್ಲಿ. ನಮ್ಗೆಲ್ಲ ಗೊತ್ತು ಹಡಿಂಬ ಅವರಿಗೂ ಭೀಮನ ಹೆಂಡತಿ ಅಂತ. ಆದ್ರೆ ಅವರಿಬ್ರು ಮದುವೆ ಹೇಗಾಯ್ತಂತ ತಿಳ್ಕೊಳ್ಳೋಣ ಬನ್ನಿ. ಹಡಿಂಬ ಅವರು ಮಹಾಭಾರತದ ಟೈಮಲ್ಲಿ ರಾಕ್ಷಸರ ಸಂಹಾರ ಮಾಡ್ಬೇಕಂತ ದುರ್ಗಾದೇವಿ ಹಡಿಂಬನ ಅವತಾರದಲ್ಲಿ ರಾಕ್ಷಸರ ಮನೆಯಲ್ಲಿ ಜನ್ಮ ತಾಳ್ತಾರೆ. ಅವರು ಅವರ ಅಣ್ಣನಾದ ಹಡಿಂಬ ರಾಜನ ಜೊತೆ ಹಡಿಂಬನ ಜೊತೆ ಇರ್ತಿರ್ತಾರೆ. ಮತ್ತೆ ಮಹಾಭಾರತದ ಟೈಮಲ್ಲಿ ಭೀಮ ಮತ್ತೆ ಅವರ ಇತರ ಪಾಂಡವರು ಈ ಕಡೆ ಬರುವಾಗ ಭೀಮ ಮತ್ತು ಹಡಿಂಬ ಅವರ ಭೇಟಿ ಆಗುತ್ತೆ. ಅದು ಹಡಿಂಬನಿಗೆ ಇಷ್ಟ ಇರೋದಿಲ್ಲ. ಆದ್ದರಿಂದ ಅವನು ಭೀಮನ ಜೊತೆ ಯುದ್ಧ ಮಾಡಲು ಭೀಮನನ್ನ ಕರೆಯುತ್ತಾನೆ. ಅವರಿಬ್ಬರ ಯುದ್ಧದ ನಂತರ ಭೀಮನಿಗೆ ಜಯ ಸಿಕ್ಕ ನಂತರ ಅವನ ಮತ್ತೆ ಹಡಿಂಬ ಅವರ ಮದುವೆ ಆಗುತ್ತೆ. ಆದರೆ ಅದು ಒಂದು ಷರತ್ತಿನ ಮೇಲೆ ಮದುವೆ ಆಗುತ್ತೆ. ಏನಂದ್ರೆ ಮಗು ಆಗುವ ತನಕ ಮಾತ್ರ ಭೀಮ ಹಡಿಂಬ ಅವರ ಜೊತೆ ಇರ್ತಾನೆ. ಅದಾದ ನಂತರ ಅವನು ಪಾಂಡವರು ಮತ್ತು ಅವನ ತಾಯಿಯಾದ ಕುಂತಿಯವರೊಂದಿಗೆ ತೆರಳುತ್ತಾನೆ. ಆ ಷರತ್ತಿನ ಮೇರೆಗೆ 1 ವರ್ಷ ಘಟೋತ್ಕಚನ ಜನ್ಮ ಆಗೋ ತನಕ ಭೀಮ ಹಡಿಂಬ ಅವರ ಜೊತೆ ಇರ್ತಾನೆ. ಅದಾದ್ಮೇಲೆ ಜನನ ಆದ ನಂತರ ಅವ್ರು ತೆರಳುತ್ತಾರೆ. ಘಟೋತ್ಕಚ ಮತ್ತು ಅವರ ತಾಯಿ ಹಡಿಂಬ ಅವರು ತುಂಬಾ ದೊಡ್ಡ ಯೋಗದಾನ ಮಹಾಭಾರತದಲ್ಲಿ ಕಂಡು ಬರುವುದು. ಅವನು ಕರ್ಣ ಇಟ್ಟ ಅಮೋಘ ಶಸ್ತ್ರವನ್ನು ತನ್ನ ಮೇಲೆ ತೆಗೆದುಕೊಂಡು ಅರ್ಜುನನ ಪ್ರಾಣವನ್ನು ಸೇವ್ ಮಾಡ್ತಾನೆ. ಆದ್ದರಿಂದ ಕೃಷ್ಣ ಅವನ ತಾಯಿ ಮತ್ತು ಅವನಿಬ್ಬರಿಗೆ ಆಶೀರ್ವಾದ ಕೊಡ್ತಾನೆ. ಏನಂತಂದ್ರೆ ನಿಮ್ಮಿಬ್ಬರನ್ನು ಯಾವಾಗಲೂ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ. ಅದಾದ ನಂತರ ಹಡಿಂಬ ಅವರು ಹಡಿಂಬ ದೇವಿಯ ಸ್ಥಾನದಲ್ಲಿ ಬಂದು ತಪಸ್ ಮಾಡ್ತಾರೆ. ಅವರು ತಪಸ್ ಮಾಡಿ ತಮ್ಮ ರಾಕ್ಷಸತನವನ್ನು ತ್ಯಾಗ ಮಾಡ್ತಾರೆ ಮತ್ತು ಅಲ್ಲಿದ್ದ ಜನಗಳಿಗೆಲ್ಲ ಸಹಾಯ ಮಾಡ್ತಾರೆ. ಶತ್ರುಗಳ ಅಲ್ಲಿ ಸ್ವಲ್ಪ ಕ್ರೂರ ವ್ಯಕ್ತಿಗಳನ್ನ ಈ ಜನರಿಗೆ ಎಲ್ಲ ಸೇವ್ ಮಾಡಿ ಈ ಕುಲ್ಲು ರಾಜನನ್ನ ಗದ್ದಿಗೆ ಕೂಡಿಸ್ತಾರೆ. ಆದ್ದರಿಂದ ಇಲ್ಲಿ ಕ್ರೂರ ರಾಘವರ ಆಳ್ವಿಕೆ ಇರುತ್ತೆ. ಅದನ್ನೆಲ್ಲ ಕಡೆಗಣಿಸಿ ಕುಲ್ಲು ರಾಜನಿಗೆ ಆಳ್ವಿಕೆ ಸಿಗೋ ತರ ಮಾಡಿ ಅವನಿಗೆ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಅದಾದ ನಂತರ ಇಲ್ಲಿ ಅವರ ಮೇ 15, 16, 17ರಂದು ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ದೊಡ್ಡ ಆಚರಣೆ ನಡೆಯುತ್ತದೆ. ಮತ್ತೆ ಹೇಗೆ ನಮ್ಮಲ್ಲಿ ಮೈಸೂರಿನಲ್ಲಿ ಚಾಮುಂಡಿ ದೇವಿಯ ಮೆರವಣಿಗೆ ನಡೆಯುತ್ತದೆ, ಹಾಗೆ ಇಲ್ಲಿಯೂ ಸಹ ದುರ್ಗಾದೇವಿ ಆದ ಹಡಿಂಬ ಅವರ ಮೆರವಣಿಗೆಯೂ ನಡೆಯುತ್ತದೆ. ಅದೇ ಪ್ರಕಾರದಲ್ಲಿ ನಾವು ನೋಡಬಹುದು ಪಲ್ಲಕ್ಕಿಯಲ್ಲಿ ಇಡೀ ಮನಾಲಿ ಎಲ್ಲ ಜಾತ್ರೆಯ ಸಮಾರಂಭ ಇರುತ್ತೆ. ಹಾಗೆ ದಸರಾ ಟೈಮಲ್ಲಿ ಸಹ ನಾವು ಉತ್ಸವನ್ನ ನೋಡಬಹುದು. ಯಾಕಂದ್ರೆ ಹಡಿಂಬ ಅವರು ದುರ್ಗಾ ಅವತಾರ ಆದರೆ. ಸೊ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.